ನಮಸ್ಕಾರ ಕನ್ನಡಿಗರೇ, ನಮ್ಮ ಕನ್ನಡತಿ ದುಬೈ ಅಂತ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಏನಿಲ್ಲ, ಇವಾಗ ನೋಡಿ ನಾನು ಏನು ತೋರಿಸ್ತಾಗತ್ತೀನಿ. ಸೊ ಟಿಕೆಟ್ ಇದ್ರದ್ದು ಏನಂತ ಸ್ಟೋರಿ ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ. ನನ್ನ ಫುಲ್ ಸ್ಟೋರಿ ಯಾಕೆ 2-3 ದಿನದಿಂದ ಎಲ್ಲಿ ಕಾಣೆ ಆಗಿದ್ದೀನಿ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ನಿಮಗೆ. ಸೊ ಈಗ ಇದು ಟಿಕೆಟ್ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ. ನಾ ಆಲ್ರೆಡಿ ಇಂಡಿಯಾ ಒಳಗೆ ಇರಬೇಕಾಗಿತ್ತು, ಯಾಕೆಲ್ಲ ಫುಲ್ ಎಲ್ಲ ಸ್ಟೋರಿ ಹೇಳ್ತೀನಿ ನೋಡಿರಿ ನೆಕ್ಸ್ಟ್. ಓಕೆ, ಹಾಗೆ ಯಾರು ನಂದು ವಿಡಿಯೋ ನೋಡಾಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ ನೀವು ಎಲ್ಲಿಂದ ನೋಡಾಕತ್ತೀರಿ ಈ ವಿಡಿಯೋ ಅಂತ. ಓಕೆ, ಈಗ ನಾನು ನಿಮಗೆ ನನ್ನ ಫುಲ್ ಎಲ್ಲ ಸ್ಟೋರಿ ಹೇಳ್ತೀನಿ 2-3 ಡೇಸ್ ಏನೇನಾಯ್ತು ಅಂತ. ನೋಡ್ರಿ ಇಲ್ಲಿ ನಮ್ಮ ಬ್ಯಾಗ್ ಇವ ಆಲ್ರೆಡಿ ಅಲ್ಲಿ ಹೋಗಿ ಇಂಡಿಯಾಕ್ಕೆ ಹೋಗಿ ಅನ್ಪ್ಯಾಕ್ ಆಗಬೇಕಾಗಿದ್ದ ಬ್ಯಾಗ್. ಸೊ ನೋಡಿದ್ರಲ್ಲ 2 ಬ್ಯಾಗ್ ಇದೆ. ಸೊ ಅನ್ಪ್ಯಾಕ್ ಆಗಬೇಕಾಗಿತ್ತು. ಇನ್ನು ಇಲ್ಲಿ ದುಬೈಯಲ್ಲೇ ಏನು ಮಾಡಾಕತ್ತವ ನೀವು ನೋಡ್ರಿ. ನಮ್ಮದು ಬ್ಯಾಗಿಂದು ಜೊತೆ ಟಿಕೆಟು ಇದೆ. ಸೊ ಇದು ಟಿಕೆಟ್ ಬಂದು ನಿಮಗೆ ಗೊತ್ತಾಗುತ್ತಲ್ಲ, ಟಿಕೆಟು ನಾವು ಹೋಗ್ಬೇಕಾಗೋದು. ಸೊ ಇದ್ರ ಫುಲ್ ಎಲ್ಲ ಸ್ಟೋರಿ ಹೇಳತ್ತೀವಿ. ಓಕೆ, ತಗೋರಿ. ಪಾಸ್ಪೋರ್ಟು ಎಲ್ಲ ರೆಡಿ ಅದಾವ. ಇದ್ರ ಮೇಲೆ ಸ್ಟ್ಯಾಂಪ್ನು ಬಿದ್ದೈತಿ, ಎಲ್ಲ ಆಗೈತಿ. ಆದ್ರೂ ನಾವು ಯಾಕೆ ದುಬೈ ಬಿಟ್ಟು ಇಂಡಿಯಾಕ್ಕೆ ಹೋಗ್ಬೇಕಾಗಿಲ್ಲ ನೋಡ್ರಿ. 17 ಮಾರ್ಚ್ 2026 UAE ಎಂಟ್ರಿ, ವಾಪಸ್ ಎಂಟ್ರಿ ಆಗಿವಿ, ಎಕ್ಸಿಟ್ ಆಗಿದ್ದು ಏನಂತ ಫುಲ್ ಡೀಟೇಲ್ ಆಗಿ ಮಾತಾಡೋಣ. ಓಕೆ, ಬನ್ರಿ ಸ್ಟಾರ್ಟ್. ಗೋಯಿಂಗ್ to India to meet my India family. Finally, Yeah. say bye bye to Dubai home. Bye bye Dubai house. I miss you so much. I will miss you. I miss my potato. Hello, Dad. Do. Tait. Hello, Tait. Hi, guys. Bye bye. Guys, I miss but I love to be here only. But I want to go to India. Yeah, you talk. Bye bye. Not sleeping, you come to Dada. They give the ticket to Dada. Dada, you come to India. Dada have ticket. Yes, Dada can travel. He looks sweet, Abhi. I think ये मोबाइल से अंदर जा रहा है. अन्नम्मा है ना अन्नम्मा. ಇವಾಗ ಏರ್ಪೋರ್ಟ್ ಹೋಗೋ ಮುಂಚೆ ನಾವೆಲ್ಲರೂ ಡಿನ್ನರ್ ಮಾಡ್ಬೇಕಂತ ಇಲ್ಲಿ ಪ್ಲೇಸ್ ನೋಡಾಕತ್ತಿದ್ವಿ. ಸೊ ಅದಕ್ಕಿಂತ ಮುಂಚೆ ಒಂದು ಪೆಟ್ರೋಲ್ ಪಂಪ್ ಸ್ಟಾಪ್ ಮಾಡಿದ್ವಿ. ನೋಡ್ರಿ ಇಲ್ಲಿ ಪೆಟ್ರೋಲ್ ಪಂಪಲ್ಲಿ ಹತ್ರ ನಿಂತಾಗ. ಸೊ ಇಲ್ಲಿ ಬಂದು ಸ್ಮಾಲ್ ಶಾಪ್ ಇತ್ತು, ಸೂಪರ್ ಮಾರ್ಕೆಟ್ ಥರ. ಸೊ ಅಲ್ಲೇ ಒಂದು ಸ್ವಲ್ಪ ತಿನ್ನಕ್ಕೆ ತೊಗೊಂಡ್ವಿ. ಹಂಗೆ ಇಲ್ಲಿ ಬಂದೀವಿ ನೋಡ್ರಿ, ಸರ್ಚ್ ಮಾಡ್ಕೊಂಡು ನಾವು ರೆಸ್ಟೋರೆಂಟ. ಸೊ ಇಲ್ಲಿ ಬಾಟಲ್ ನೋಡಿ ನಂಗೆ ಖುಷಿ ಆಯಿತು, ಎಮಿರೇಟ್ಸ್ ಅಂತ ಇತ್ತು. ಸೊ ನೋಡ್ರಿ ಇನ್ಸೈಡ್ ಎಷ್ಟು ಚಂದಾಗೈತಿ. ಅಲ್ಲಿ ಇದು ಇಲ್ಲಿ ಡಿನ್ನರ್ ಮಾಡಕ್ಕೆ ಬಂದಿದ್ವಿ ನಾವು ಬಿಫೋರ್ ಗೋಯಿಂಗ್ ಟು ಫ್ಲೈ ಟು ಇಂಡಿಯಾ. ಓಕೆ, So lemon, salt, pepper, yummy. ನಾವು ಬಂದು ಕಲ್ಲಪ್ಪಂ ಫ್ರೈಡ್ ರೈಸ್ ಆ್ಯಂಡ್ ಮೊಟ್ಟೆ ಕರಿ ಆರ್ಡರ್ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನೋಡಿ ಮುಂದೆ ಯಾವ ಥರ ಅರೇಂಜ್ ಮಾಡಿದ್ರಿ ಸ್ವೀಟ್ ನೋಡ್ರಿ. ಅದ್ರ ನೇಮ್ ಬಂದು ಏನಿದೆ ಅಂತ. ಅಲ್ಲಿ ತಕ್ಕಿರಿದ್ದೆ ಹಿಡಿ ತಿನ್ನಲತ್ತ ಇದು 999 ಎಸ್, ಪೊಲೀಸ್ನ 991 and 199. ಹಾಂ India. ಹಾಂ ಹಾಂ. ರಿದ್ದಿ, ಸೇ ಬಾಯ್ ಬಾಯ್ ದುಬೈ. ರಿದ್ದಿ, It's so hot. काट काट काट.
कार्ड नहीं दो मुझे, उधर पे देने बाद। उधर लेना है ये किसका कार्ड है वो रिदे एक लेडी का पीछे जा रही है ता ना ತಗೋತೀನಿ ತಾ ಸೊ ನೋಡ್ರಿ ನಾವು ಏರ್ಪೋರ್ಟ್ ಡಿಪಾರ್ಚರ್ ಬಂದೀವಿ. ಸೊ ಇಲ್ಲಿ ಒಳಗೆ ಹೋಗಾಕತ್ತೀವಲ್ಲ. ಸೊ ನೋಡ್ರಿ ಎಷ್ಟು ಚಿಕ್ಕ ಹ್ಯಾಂಡ್ ಆ್ಯಕ್ಟುವಲ್ಲಿ ಈಕೆ ನಮ್ಮ ದೊಡ್ಡ ಮಗಳು ಅವ್ರ ಪಪ್ಪ ಬಿಡ್ಕೊಂಡು ಅಳಾತಿದ್ಲು. ಪಪ್ಪ ಐ ಡೋಂಟ್ ಮಿಸ್ ಯು ಸಿ ವಾಂಟ್ ಟು ಗೋ ಇಂಡಿಯಾ ಅವ್ರ ಪಪ್ಪ ಬರಕ ಮನೆಗೆ ಹೋಗ್ತಾರೆ ಜಾಬ್ ಕಾಲಾಗ. ಸೊ ನಾವು ಸಿ ಕ್ರೈ ಮಮ್ಮಿ ಇಲ್ಲಿ ಲಲ್ಲಿ ಇವಾಗ Why crying? Common. ಅಪ್ಪ ಮಗಳದು ಬಂದ. You don't want to come India? Go stay with the papa, no problem. ನೋಡ್ಬೇಕು. ಐ ಆಮ್ ಔಟ್ಸೈಡ್ ಓಕೆ. ತುಂಬಾ ಮಿಸ್ ಮಾಡ್ಕೊಳ್ಳೋದು. ಕಾಲ್ ಒನ್ಸ್ ಬಿಟ್ಟು ಹೋಗಕ್ಕೆ ಕೇಳಾತಿದ್ಲು. ಸೊ ನಾನು ಸಮಾಧಾನ ಮಾಡಿ ಕರ್ಕೊಂಡು ಹೊಂಟೀನಿ. ಗೋ ಗೋ Mommy, no. You know the police uncle tell you can't take video here. He said there inside, not here. Can I get show your pink color tongue? Where we are, Riva? Here in the airport till you're waiting. Because our flight is 4 o'clock. No option. We have Guys, to look in my tongue. You're still waiting for at airport. No bag. Riva. No, that is other thing. Parking. Here one more chocolate, hot chocolate. One chocolate on honey. That is not honey. Jelly. No. Cola? I'll read for you. Room Aja. Calling. Papa calling. Yeah. I'll receive. Don't bite the. ಇಲ್ಲಿ ನೋಡಲ್ಲ ಏನು ಬರ್ದಾರ ಸರಿ ಹ್ಯಾಶ್ಟ್ಯಾಗ್ FJR ಮೀನ್ಸ್ ಫುಜಾರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. Get photo. You want? ಬಾಬಾ ಮ್ಯಾಲ ಹೋಗಿ ನೋಡಿ ಬರೋನು ಮ್ಯಾಲ ಏನೇನದ. Oh my god, see all kind of chocolates are here. Hey, don't go inside, they'll not allow. I have so many. ಫುಲ್ ಚಾಕ್ಲೇಟ್ ಎಲ್ಲ ಅದಾವ ನೋಡು. Can I get it? I want to see the price. It is not the price. Let's go. It's so scary to go down. It's scary, mommy. You think Riddhi want to jump down here? Riddhi want to jump down? It's really scared. ನೋಡ್ರಿ ಒಳಗೆ ಏರ್ಪೋರ್ಟ್ ಒಳಗೆ ಪಾಸ್ಪೋರ್ಟ್ ವಿತ್ ಬೋರ್ಡಿಂಗ್ ಪಾಸ್ ಶಾಪ್ ಐತಿಲ್ಲ ಅಲ್ಲಿ ಆ ಲುಕ್ ಫುಲ್ ಚಾಕ್ಲೇಟ್ಸ್ ಡೇಟ್ಸ್
ಸೊ ನಾವು ನಮ್ಮದು ಫ್ಲೈಟ್ ಕ್ಯಾನ್ಸಲ್ ಅಂದಮೇಲೆ ಸೊ ನಾವು ಅಲ್ಲಿ ಏರ್ಪೋರ್ಟ್ ಅಂತ ವಾಪಸ್ ನಮ್ಮ ಮನೆ ಬರೋಕ್ಕೆ ಟ್ಯಾಕ್ಸಿ ತೊಗೊಂಡು ಡ್ಯೂಟಿ ಮನೆ ಬರ್ತಾ ಇದ್ದೆ. ಅವಾಗ ನಾನು ಈ ವಿಡಿಯೋ ಯಾಕೆ ಮಾಡತ್ತಿದ್ದೆ ಅಂದರೆ ಸೊ ನಾವು ಅವ್ರ ಜೊತೆ ಡಿಸ್ಕಷನ್ ಮಾಡತ್ತಿದ್ದೆ ಏನಾಗಿತ್ತು ಅಂತ. ಸೊ ಅವರು ಅವಾಗ ಹೇಳತ್ತಿದ್ರು ಸೊ ನಿಯರ್ ಬೈ ಏರ್ಪೋರ್ಟಲ್ಲಿ ಡ್ರೋನ್ ಅಟ್ಯಾಕ್ ಆಗಿ ಬ್ಲಾಸ್ಟ್ ಆಗಿದೆ ಅದಕ್ಕೆ ಅಂತೆ. ಸೊ ಆ ಟ್ಯಾಕ್ಸಿ ಡ್ರೈವರ್ಸ್ ಅವ್ರು ಔಟ್ ಸೈಡ್ ಇದ್ರಲ್ಲ, ಸೊ ಅವ್ರಿಗೆ ಗೊತ್ತಿತ್ತು. ತುಂಬ ಒಳ್ಳೆಯವರು ಅಂತಲೇ ಹೇಳ್ಬೇಕು. ಅಂಕಲು ತಮಿಳ್ನಾಡ್ದವ್ರು ಅಂತ ಹೇಳಿದ್ರು. ಸೊ ಫ್ಯಾಮಿಲಿಗೋಸ್ಕರ ಅವರು ಜಾಬ್ ಮಾಡಾಕತ್ತಾರಲ್ಲಿ. ಸೊ ತುಂಬ ಒಳ್ಳೆಯ ಅಂಕಲ್ಲು ಅವರು. ನಮ್ಮ ಮತ್ತೆ ವಾಟರ್ ಬಾಟಲ್ ಎಲ್ಲ ಇರಲಿಲ್ಲ. ಸೊ ಅಲ್ಲಿ ಒಂದು ಪೆಟ್ರೋಲ್ ಪಂಪ್ ಹತ್ರ ನಾನು ವಾಟರ್ ಬಾಟಲ್ ಅಂತ ಅವರೇ ಹೋಗಿ ಸ್ಟಾಕ್ ಮಾಡ್ಕೊಂಬಂದು ನಾವು ಫುಲ್ ಟೆನ್ಷನ್ ಆಗಿದೆ ಅಲ್ಲ. ಸೊ ಇವನ್ ನಾವು ಇಂಡಿಯಲ್ಲಿ ಬರ್ತೀವಿ ಅಂತ ಫ್ಯಾಮಿಲಿ ಎಲ್ಲ ಫುಲ್ ಎಕ್ಸೈಟ್ ಇರ್ತಾರೆ. ನಾವು ಎಕ್ಸೈಟ್ ಆಗಿರ್ತೀವಿ. ನನ್ನ ಜೊತೆ 2 ಸ್ಮಾಲ್ ಕಿಡ್ಸ್ ಇದ್ದರು. ಸೊ ಅದಕ್ಕೆ ವಾಟರ್ ಬಾಟಲ್ ಬೇಕಾಗಿತ್ತು ಅಂತ ಅವರೇ ಹೋಗಿ ತೊಗೊಂಬಂದು ತಂದು ಕೊಟ್ಟರು ನನಗೆ. ನೋಡ್ರಿ ಒಳಗೆ ಎಷ್ಟು ಚಂದ ಅದಾವು. ಸ್ಮಾಲ್ ಅಷ್ಟೇ. ನಂಗೆ ಇಲ್ಲೊಂದು ಅದು ನೋಡ್ರಿ ಅದು ಎಷ್ಟು ಇಷ್ಟ ಆಯಿತು. ಓಲ್ಡ್ ಇತ್ತು ಬಟ್ ಚಂದ ಕಾಣತ್ತಿತ್ತು. ಸೊ ನಾವು ಇಂಡಿಯಾಕ್ಕೆ ಹೋಗೋಕೆ ಎಷ್ಟು ಆಲ್ಮೋಸ್ಟ್ ಡೇಟ್ಸ್ ಚಾಕ್ಲೇಟ್ಸ್ ತೊಗೋಬೇಕಾಗಿತ್ತಲ್ಲ. ಆಲ್ರೆಡಿ ನಾವೆಲ್ಲ ಪರ್ಚೇಸ್ ಮಾಡಾಗಿದ್ವಿ. ಸೊ ನಾವಿಲ್ಲಿ ತೊಗೊಂಡು ಪ್ರೈಸ್ಗೂ ದುಬೈಲಿ ತೊಗೊಂಡು ಪ್ರೈಸ್ಗೂ ಅಲ್ಲಿ ಏರ್ಪೋರ್ಟಲ್ಲಿ ಇರೋ ಪ್ರೈಸ್ಗೂ ತುಂಬ ಡಿಫ್ರೆನ್ಸ್ ಇತ್ತು ಪ್ರೈಸಲ್ಲಿ. ಸೊ ಅಲ್ಲಿ ಅವರು ಟ್ಯಾಕ್ಸ್ ಹಾಕಿ ನೋಡ್ರಿ ಇಲ್ಲಿ ಕಾಸ್ಟ್ ನೋಡ್ಬೋದು. ಸೊ 45 ದಿರಮ್ ಇವೆಲ್ಲ ನಾವಿಲ್ಲೆಲ್ಲ 19 ದಿರಮ್ 20 ದಿರಮ್ ಒಳಗೆ ತೊಗೊಂಡೋದು. ಅಲ್ಲಿ ಅದ್ರದ್ದು ಡಬಲ್ ಪ್ರೈಸ್ ಇರುತ್ತೆ ಏರ್ಪೋರ್ಟಲ್ಲಿ. ಓಕೆ, ಸೊ ನೋಡ್ರಿ ನೀವು ಒಳಗಲ್ಲಿ ಹೋಗುವಾಗ ಫುಲ್ ಇನ್ನೂ ಡಾರ್ಕ್ ಆಗಿತ್ತು. ನಾವು 4 o'clock ಗೊತ್ತಾಯ್ತಲ್ಲ. ಸೊ 4:30ಗೆಲ್ಲ ಟ್ಯಾಕ್ಸಿಯಲ್ಲಿ ಇದ್ವಲ್ಲ. ಸೊ ನೋಡ್ಬೋದು ಫುಲ್ ಎಲ್ಲ ಸೈಡ್ ಎಲ್ಲ ಯಾವ ಥರ ಈ ಜಂಗಲ್ ಥರ ಸೈಡ್ ಎಲ್ಲ ಮೌಂಟೇನ್ ಥರ ಇತ್ತೆಲ್ಲ ಫುಲ್. ಸೊ ಅಲ್ಲಿ ಏನೂ ಇದು ಇರಲಿಲ್ಲ, ಜನ ವಸತಿ ಅನ್ನೋದೇ ಇರಲಿಲ್ಲ. ಸೊ ಅಂಥ ಪ್ಲೇಸ್ ಅದು. ಇಟ್ ವಾಸ್ ರಿಯಲಿ ಹಾರಿಬಲ್. ನೋಡಿದ್ರಲ್ಲ ಹೆಂಗಿತ್ತು ಟ್ಯಾಕ್ಸಿ ಜರ್ನಿ. ಸೊ ರಿಯಲಿ ಟ್ಯಾಕ್ಸಿ ಪರ್ಸನ್ ನಮ್ಮದು ಇಂಡಿಯಾ ಅಂತ ತಮಿಳ್ನಾಡ್ದವ್ರು ಇದ್ದರು. ಸೊ ಅವ್ರಿಗೆ ಕನ್ನಡ ಬರ್ತಿಲ್ಲ ಅಂದರು. ನಾ ಅವ್ರ ಜೊತೆ ಹಿಂದಿಯಲ್ಲಿ ಮಾತಾಡಿದೆ ಅಷ್ಟೇ ಆಪ್ಷನ್. ಇಂಗ್ಲೀಷ್ ಬರ್ತಾಯಿತ್ತು ಅವ್ರಿಗೆ, ಬಟ್ ಅಷ್ಟು ಕನ್ವೆ ಆಗ್ತಾ ಇರಲಿಲ್ಲ ಮೆಸೇಜು. ಸೊ ಅಷ್ಟೇ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ರಿಯಲಿ ಆ ಮನುಷ್ಯ ತುಂಬ ಒಳ್ಳೆಯವನು. ಯಾಕಂದರೆ ನಮ್ಮ ಕಡೆ ಏನಾಗಿತ್ತು ಅಂದರೆ ಅವರು ಇದ್ರ ಮೆಟಲ್ ಬಾಟಲ್ ಹಂಗೆ ಹಿಂಗೆ ಅಂತೇಳಿ ನೀರು ಬಾಟಲ್ ಎಲ್ಲ ತೆಗ್ಸಿದ್ರು. ಸೊ ನಾವೇನು ಆಚೆ ಕಡೆ ಅಂತ ಬಾಟಲ್ ಪರ್ಚೇಸ್ ಮಾಡಿದ್ವಿ. ಅವನು ಆಲ್ಮೋಸ್ಟು ವಾಟ್ರ್ ಖಾಲಿ ಆಗಿದ್ವು. ಅಲ್ಲೇ ಒಂದು ಪೆಟ್ರೋಲ್ ಪಂಪಲ್ಲಿ ಹೋಗಿ ನಮಗೋಸ್ಕರ ವಾಟ್ರ್ ಬಾಟಲ್ ತಂದು ಕೊಟ್ಟರು ಅವರು. ಸೊ ನಾವು ಅಲ್ಲಿದ್ದು ಇಲ್ಲಿ ಬಂದು ರೀಚ್ ಆದ್ವಿ. ಎಷ್ಟು 6 o'clock ಆಗೈತಿ. ಏರ್ಪೋರ್ಟಿಂದ ವಾಪಸ್ ಎಲ್ಲ ಪ್ರೊಸೀಜರ್ ಫಿನಿಷ್ ಮಾಡ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ. ಸೊ ಫುಲ್ ನಾನು ರೆಸ್ಟ್ ಇರ್ಲಾರ್ದಕ್ಕೆ ಫುಲ್ ಇಷ್ಟು ಕಷ್ಟ ಆಗಿತ್ತಲ್ಲ. ಫುಲ್ ಇದೆಲ್ಲ ರೌಂಡ್ ಆಗುತ್ತೆ. ಬಂದು ಹಂಗೆ ಮಲ್ಕೊಂಬಿಟ್ಟಿದ್ದು ಮಧ್ಯಾಹ್ನವರೆಗೂ. ಸೊ ಈ ಥರ ನಮ್ಮದು ಇಂಡಿಯಾ ಹೋಗೋದು ಏನಂತಾರೆ, ಕೈಯಲ್ಲಿ ಬೋರ್ಡಿಂಗ್ ಪಾಸ್ ಇತ್ತು, ಟಿಕೆಟ್ ಎಲ್ಲ ಇದ್ರೂ ಈವನ್ ಲಗೇಜ್ ಚೆಕಿನ್, ನಮ್ಮದು ಚೆಕಿನ್ ಎಲ್ಲ ಎವ್ರಿಥಿಂಗ್ 100% ಎಲ್ಲ ಮುಗಿದ ಮೇಲೂ ವಾಪಸ್ ನಾವು
ಫುಜೇರಾ ಏರ್ಪೋರ್ಟಿಂದ ವಾಪಸ್ ನಮ್ಮ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಹೋಗಿ ನಾ ಫುಲ್ ಟ್ರಿಪ್ ಇದೆಲ್ಲ ವಿಡಿಯೋ ಮಾಡಿದ್ದೆಲ್ಲ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ನೋಡಿ, ನಾನು ಫುಜೇರಾ ಏರ್ಪೋರ್ಟಲ್ಲಿ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಯಾವ ಥರ ಇದೆ, ಅಷ್ಟೊಂದು ಬಿಗ್ ಇಲ್ಲ. ದುಬೈ ಏರ್ಪೋರ್ಟ್ ಥರ, ಶಾರ್ಜಾ ಏರ್ಪೋರ್ಟ್ ಥರ ಅಷ್ಟೇ ಸ್ಮಾಲ್ ಆಗಿದೆ, ಬಟ್ ನೀಟಾಗಿ ಕ್ಲೀನಾಗಿದೆ. ಇಷ್ಟೇ ಅಲ್ಲ, ನಾನು ಅಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ನೀವು ಕ್ಯಾನ್ಸಲ್ ಆಗಿದೆ ಅಂತ ನೀವು ಇರ್ರೆಸ್ಪಾನ್ಸಿಬಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಏನಾದರೂ ಫೆಸಿಲಿಟಿ ಮಾಡಬೇಕು ನೀವು ಟ್ರಾನ್ಸ್ಪೋರ್ಟ್ ರಿಟರ್ನ್ ಹೋಗೋಕ್ಕೆ ಅಂತೇಳಿ ಏನೋ ಮಾತಾಡಿದ್ಮೇಲೆ ಅವರು ನಮಗೆ ವಾಪಸ್ ಬರೋಕೆ ಟ್ಯಾಕ್ಸಿ ಆಚೆ ಕಡೆವರೆಗೂ ಬಂದು ಒಂದು ಟ್ಯಾಕ್ಸಿಲಿ ನಮ್ಮ ಲಗೇಜ್ ಅವರೇ ಸ್ಪೇಸ್ ಜೆಟ್ ಸ್ಟಾಪು ಅವರೇ ಇಟ್ಟು ನಮ್ಗೆ ಕಳಿಸಿದ್ರು. ಬಟ್ ಅವ್ರು ಬಿಫೋರ್ ನಾನು ರಿಕ್ವೆಸ್ಟ್ ಮಾಡಿದಾಗ ಅವರು ಅಷ್ಟು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ನಾನು ಮಾಡಿದ್ದು ಫಸ್ಟ್ ಕೆಲಸನೇ ಡೈರೆಕ್ಟ್ ಹೋಗಿ ಪೊಲೀಸ್ ಕಾಂಟ್ಯಾಕ್ಟ್ ಮಾಡಿದೆ. ಅಲ್ಲಿ ಸೆಕ್ಯೂರಿಟಿಯಲ್ಲಿ ಅಲ್ಲಿ ಆಚೆ ಕಡೆ ಎಲ್ಲ ಪೊಲೀಸ್ ಸಾಲಾಗಿ ನಿಂತಿದ್ರು. ಸೊ ಒಬ್ರಿಗೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿದೆ, ಸೊ ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ, ಐ ಹ್ಯಾವ್ 2 kids ಆ್ಯಂಡ್ ಐ ಹ್ಯಾವ್ 2 bags ವಿತ್ ಮೀ. ಸೊ ಟಿಲ್ ದ ಏರ್ ಟ್ಯಾಕ್ಸಿ ಸ್ಟಾಪ್ ಇಸ್ ದೇರ್, ಐ ಕ್ಯಾನಾಟ್ ಗೋ ದೇರ್. ಸೊ ಅವರು ಅವಾಗ ಸ್ಪೈಸೆಟ್ ಇನ್ಸೈಡ್ ಹೋಗಿ ಯು ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಪ್ಯಾಸೆಂಜರ್ಸ್ ಅಂದಾಗ ಅವರು ಸ್ಟಾಪ್ ಆಚೆ ಕಡೆ ಬಂದು ಹೆಲ್ಪ್ ಮಾಡಿದರು. ಹೆಲ್ಪ್ ಅನ್ನೋದಕ್ಕಿಂತ ಅವ್ರ ಡ್ಯೂಟಿ ಅವ್ರು ಮಾಡಬೇಕಾಗಿತ್ತು ಏನಾದರೂ. ಆ ಥರ ನೋ ವಿ ಕ್ಯಾನಾಟ್ ಡೂ ಎನಿಥಿಂಗ್ ಅಂತ ಹೇಳೋದು ಅಷ್ಟು ಈಸಿಯಾಗಿ ನಾ ಬಿಡಲಿಲ್ಲ. ಸೊ ನಾವು ವಿ ಹ್ಯಾವ್ ಟು ಟೇಕ್ ಸ್ಟ್ಯಾಂಡ್ ಫಾರ್ ಅವರ್ ಸೆಲ್ಫ್. ನಿಜವಾಗ್ಲೂ ನಾವೇನಾದರೂ ಎದ್ದು ಮಾತಾಡಬೇಕಾದ್ರೆ ನಮಗೇನಾದರೂ ಸಿಗುತ್ತೆ. ಇಲ್ಲ ಅನ್ನೋ ಬೇರೆಯವ್ರ ತನ ಕ್ವೈಟಾಗಿ 2 ಮಕ್ಳನ್ನ ತೊಗೊಂಡು 2 ಬ್ಯಾಗೇಜ್ ತೊಗೊಂಡು ಅಳ್ತಾ ಏನು ಕೂಡಲಿರ್ಲಿಲ್ಲ. ನಾನು ಫಸ್ಟ್ ನನ್ನ ತಲೆಯಲ್ಲಿದ್ದು ನನಗೆ ಮಕ್ಳಿಗೂ ನಿದ್ದೆ ಬರ್ತಾಯಿತ್ತು ಫುಲ್ ನೈಟ್ ಎಲ್ಲ ಆಚೆ ಕಡೆ ಇದ್ರಲ್ಲ. ಸೊ ನಮ್ಮನ್ನು ಫುಲ್ ಟಯರ್ಡಾಗಿದ್ದೆ. ನೈಟ್ 9 ಗಂಟೆಗಿಂತ ಮನೆ ಹೋಗಿದ್ದೀವಿ. ಫುಲ್ ಡೇ ಟೈಮ್ನು ಯಾರೂ ಮಲ್ಕೊಂಡೇ ಇರಲಿಲ್ಲ. ಸಡನ್ನಾಗಿ ಟಿಕೆಟ್ ಅವರು ಪೋಸ್ಟ್ಪೋನ್ ಮಾಡಿ ಫಿಕ್ಸ್ ಮಾಡಿದ್ರಿಂದ ನಮಗೂ ಬೇರೆ ಏನೂ ಆಪ್ಷನ್ ಇರಲಿಲ್ಲ. ನಾವು ಡೇ ಟೈಮ್ ಬ್ಯಾಗ್ ಪ್ಯಾಕಿಂಗ್ ಮಾಡಿ ನಿನ್ನೆನೇ ನಾವು ಹೋಗಿ ತೊಗೊಂಬಂದ್ವಿ ಏನೇನು ಬೇಕು ಅಲ್ಲಿ ತೊಗೊಂಡು ಹೋಗೋಕ್ಕೆ ಇಂಡಿಯಾಕ್ಕೆ ಅಂತ ಬೇಕಾಗಿ ಏನು ಥಿಂಗ್ಸ್ ಇತ್ತೆಲ್ಲ. ಸೊ ಈ ಥರ ಐತೆ ನಂದು ಹಾರಿಬಲ್ ಇನ್ಸಿಡೆಂಟ್. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಮುಂದಿಂದು ನಮ್ಮ ಪ್ಲೇನ್ ಜರ್ನಿ ಇಂಡಿಯಾ ಬರೋದು ಏನಾಗುತ್ತೆ, ಇಲ್ಲಿ ಹೆಂಗೆ ಸಿಚುವೇಶನ್ ಐತಿ. ಇಲ್ಲಿ ಅಟ್ಯಾಕ್ ಆಗಾಗತ್ತೈತಿ ಡೆಫಿನೆಟಾಗಿ. ನಿನ್ನೆ ನಾವು ಅಲ್ಲಿದ್ದಾಗ ನಮ್ಮದು ನಿಯರ್ ಬೈ 20 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಏನೋ ಬಿಗ್ ಇಶ್ಯೂ ಅಟ್ಯಾಕ್ ಆದ ರೀಸನ್ನೇ ಅಲ್ಲಿನೂ ಅವರು ನಮ್ಮದು ಪ್ಲೇನ್ ಕ್ಯಾನ್ಸಲ್ ಮಾಡಿದ ರೀಸನ್ ಇಷ್ಟೇ. ಓಕೆ, ಮತ್ತು ಮುಂದಿನ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಮಗೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.